ಓಕೆ ಸರ್, ರೆಡಿ ಸರ್. ನಮ್ಮದು ಗುಲ್ಬರ್ಗ ಜಿಲ್ಲಾ ಚಿತ್ತಾಪುರ ತಾಲೂಕಾ ದಿಗ್ಗಂ ಗ್ರಾಮದಿಂದ ನಾವೆಲ್ಲ ಗೆಳೆಯರು ವೀರಶೈವ ಸಮಾಜದ ಮುಖಂಡರು ನಾವೆಲ್ಲ ಕೂಡಿಕೊಂಡು ಪ್ರಯಾಗರಾಜ್ಯಕ್ಕೆ ಪ್ರಯಾಣ ಬೆಳೆಸಿದ್ದೇವೆ. ಅಲ್ಲಿ ಎಲ್ಲ ವ್ಯವಸ್ಥೆ ಚಲೋ ಅದ. ನಮ್ಮ ಹಿರಿಯರಿಗೆ ಮತ್ತು ಮಕ್ಕಳಿಗೆ ತಾವು ಕರ್ಕೊಂಡ್ಬರ್ಬಾರ್ದು. ದರ್ಶನ ಒಳ್ಳೆಯ ಒಂದು ಇದರಲ್ಲಿ ಆಗ್ಯದ. ಎಲ್ಲ ಅಲ್ಲಿ ಪ್ರಯಾಗರಾಜ್ಯದಲ್ಲಿ ಬಂದು ಮತ್ತು ಮುಂದೆ ಅಯೋಧ್ಯ ಮತ್ತು ಕಾಶಿ ಮತ್ತು ಓಂಕಾರೇಶ್ವರ ತಾವು ಪ್ರಯಾಣ ಬೆಳೆಸ್ತಾರೆ. ಸುಖಕರವಾಗ್ತದೆ. ಮಧ್ಯ ವಯಸ್ಸಿನವರು ಬರಬಹುದು. 70-60 ವರ್ಷದ ಮತ್ತು ಚಿಕ್ಕ ಮಕ್ಕಳಿಗೆ ಕರ್ಕೊಂಡ್ಬರ್ಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ನಾವು ಹೋಗಿ ಎಲ್ಲ ಅದರಲ್ಲಿ ನೋಡಿ ನಮ್ಮ ಎಲ್ಲ ಗೆಳೆಯರ ಬೆಳಗ ವೀರಶೈವ ಸಮಾಜದ ಮುಖಂಡರುಗಳು ನಾವೆಲ್ಲ ಬಂದು ನಾವು ದೇವರ ದರ್ಶನ, ನಾವೆಲ್ಲ ಬಸವಣ್ಣನ ಅನುಯಾಯಿಗಳು. ಕೊಲಬೇಡ, ಹುಷಿಯನ್ನು ನುಡಲೇ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಸರ್. ಮಂಜುನಾಥ್ ಅವರು ಇಂತಿಳಿ ಅಂದ್ರೆ ನಮ್ಮ ಇದು ಯಾದಗಿರಿ ಜಿಲ್ಲಾ ಸುರ್ಪುರ ತಾಲೂಕದಲ್ಲಿ ಐತಿ. ಅವರು ಓನ್ಲಿ ಹೀರಾಹೊಂಡದಿಂದ ತಮ್ಮ ಒಬ್ಬರು ಪ್ರಯಾಣ 2-3-4 ಸಾವಿರ ಕಿಲೋಮೀಟರ್ ಆಗ್ತದ. ತಾವು ಒಬ್ಬರೇ ಏನಪ್ಪಾ ಅಂದ್ರೆ ಗಾಡಿ ಮೇಲೆ ಬರ್ತಾ ಇದ್ದಾರ. ಅವ್ರಿಗೂ ಏನಪ್ಪಾ ಅಂದ್ರೆ ಧನ್ಯವಾದ ಹೇಳ್ತಾ ಇದ್ದೀವಿ. ಲೋಕ ಕಲ್ಯಾಣಕ್ಕಾಗಿ, ಸಮಾಜ ಸುಧಾರಕ್ಕಾಗಿ ಮತ್ತೆಲ್ಲ ನಮ್ಮ ಸನಾತನ ಧರ್ಮದ ಒಂದು ಪ್ರಚಾರಕ್ಕಾಗಿ ಈ ಮಂಜುನಾಥ ಸ್ವಾಮಿಗಳು ತಮ್ಮ ಒಂದು ಹೀರಾಹೊಂಡದಲ್ಲಿ 4,000 ಕಿಲೋಮೀಟರ್ ಬರ್ತಾ ಇದ್ದಾರೆ. ಅವರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸಿ ನಮ್ಮ ಒಂದು ಸಮಾಜ ಮುಖಂಡರಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವೇನು ವಿಡಿಯೋ ಮಾಡಿ ಸರ್? ನೀವು ಹೇಳ್ರಿ ಸರ್. ನೀವು ಹಿಂಗೆ ಹಿಡ್ಕೋರಿ ಸರ್. ಕ್ಲಿಕ್ ಮಾಡ್ರಿ, ಏನಿಲ್ಲ ಕ್ಲಿಕ್ ಮಾಡಿ ಗುರು. ನೀವು ಇಲ್ಲಿ ಕುಂದ್ರ ಸರ್, ಕೂತ್ಕೊಳ್ರಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ರೀ. ನಾನು ಬೃಂದಾವನಕ್ಕೂ ಹೋಗಿದ್ದೆ, ಆಮೇಲೆ ಅಯೋಧ್ಯಕ್ಕೂ ಹೋಗಿದ್ದೆ. ಅಯೋಧ್ಯದಿಂದ ಮತ್ತೆ ಪ್ರಯಾಗರಾಜಿಗೆ ಬಂದೆ. ನಿಮ್ಮ ಕುಂಭಮೇಳದಾಗಂತ್ರ ಹುಡುಗರನ್ನ ಯಾಕೆ ಕರ್ಕೊಂಡು ಮಾಡ್ಬಾರ್ದಂತ ಹೇಳಿದ್ರು. ಅವ್ರು ಏನು ಕೇಳಿದ್ರಂದ್ರೆ ಗದ್ದಲ್ದಾಗ ಏನು ಮಾಡ್ತಾರ, ನಾವು ದೊಡ್ಡವ್ರಂದ್ರೆ ಎಲ್ಲಾರು ಹೋಗ್ತೀವ್ರಿ, ಸಣ್ಣವ್ರಂದ್ರೆ ಎಲ್ಲಿ ಹೋಗ್ತಾರ ಅಂತ. ನೀವು ಗದ್ದಲ ಕಡಿಮೆ ಆದ್ಮೇಲೆ ಬರ್ರಿ. ಗದ್ದಲ ಕಡಿಮೆ ಆದ್ಮೇಲೆ ಬಂದ್ರಂದ್ರೆ ಸ್ವಲ್ಪ ಹುಡುಗರನ್ನ ಕರ್ಕೊಂಡ್ಬರ್ಬೋದು ನೀವು. ಯಾಕಂದ್ರೆ ಹುಡುಗರು ನಿಮ್ಗೆ ಈಗ ನೋಡ್ರಿ ಪ್ರಯಾಗರಾಜ್ನಾಗ ಹೋದ್ರೆ VIP ಸ್ವಲ್ಪ ಕಂಚರ್ನ ಸ್ವಲ್ಪ 3ನೇ ತಾರೀಕು ಆದ್ಮೇಲೆ ಕ್ಯಾನ್ಸಲ್ ಮಾಡಲಾಗಿದೆ. ನಿಮ್ಗೆ 14 ಕಿಲೋಮೀಟರ್ ನೀವು ಪಾರ್ ಮಾಡ್ಬೇಕಂದ್ರೆ 24 ಗಂಟೆ ಬೇಕು. 14 ಕಿಲೋಮೀಟರ್ ನೀವು ಹೊರಗಡೆ ಏನು ಬರ್ಬೇಕಂದ್ರಿ, ಕುಂಭಮೇಳದಿಂದ ಹೊರಗಡೆ ಬರ್ಬೇಕಂದ್ರೆ 24 ತಾಸು ಬೇಕು. ಬರೀ 14 ಕಿಲೋಮೀಟರ್ ಮೇನ್ ರೋಡ್ಗೆ ಹತ್ಬೇಕಂದ್ರೆ. ಅದಕ್ಕೆ ಅವ್ರ ಗುರುಗಳು ಏನು ಹೇಳಿದ್ರು, ಸಣ್ಣ ಮಕ್ಕಳನ್ನ ಕರ್ಕೊಂಬರ್ಬೇಡ್ರಿ ಅಂತ ಅವರು ಒಂದು ಚಲೋ ಮಾತು ಹೇಳಿದ್ರು. ಯಾಕಂದ್ರೆ ನೀವು ಗದ್ದಲ ಕಡಿಮೆ ಆಯ್ತಂದ್ರೆ ನೀವು ಸಂಗಮದಾಗ ಅಂತಲ್ಲ, ಅಲ್ಲಿ ಪ್ರಯಾಗರಾಜ್ನಾಗ ಯಾವ ನದಿಗಳು ಇರ್ತಾವ ಆ ನದಿದಾಗ ತಮ್ಮ ಸ್ನಾನವನ್ನು ಮಾಡಿ ಅಮೃತವನ್ನು ತಗೊಳ್ಳಿ ಅಂತ ಅವರು ಹೇಳ್ಬೇಕಂತೆ 2 ಮಾತು. ಅದಕ್ಕೆ ಗುಲ್ಬರ್ಗದಿಂದ ಕೂಡಲ ಸಂಗಮ, ಬಸವ ಕಲ್ಯಾಣ ಎಲ್ಲ ಬಸವಣ್ಣ ಅವ್ರದ್ದು 2 ವಚನಗಳು ಹೇಳಿದ್ರು. ಎಲ್ಲಿ ಹೋದ್ರು ನಾವು ಬಸವಣ್ಣಪ್ಪನ ಮನೆ ಬಾಡ್ದು, ಬಸವಣ್ಣಪ್ಪ ಎಲ್ಲರಿಗೂ ತಂದೆ, ಎಲ್ಲ ಶರಣರು ತಂದೆ ಅವರು. ಅದಕ್ಕೆ ಗುಲ್ಬರ್ಗ ಅವರು ನಮಗೆ ಎಲ್ಲ ಸಮಾಜ ಸೇವಕರು ಎಲ್ಲ ಸಿಕ್ಕಾರ ನೋಡ್ರಿ. ಕುಂಭಮೇಳದಾಗ ನರೇಂದ್ರ ಮೋದಿ ಅವರು, ಯೋಗಿ ಆದಿತ್ಯನಾಥ್ ಅವರು ಭಾಳ ಇಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಭಾಳ ಧನ್ಯವಾದಗಳು. ಹಾಗೆ ಇನ್ನೊಂದು ಹೇಳ್ಬೇಕಾದ್ರೆ MP ಜನರು ನಾವು ಕುಂಭಮೇಳಕ್ಕೆ ಹೋಗ್ಲತ್ತೂ ಅಲ್ಲಿ ಏನದ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಅನ್ನದಾಸ ಇರ್ತಾರ. ಆಮ್ಯಾಗ ಎಲ್ಲಿ ಹೋಟೆಲ್ ನಮ್ಮ ಅಂಕಲ್ ಅವ್ರು ಆಗಲ್ಲ, ಹೋಟೆಲ್ ಏನಲ್ಲ ಭಾಳ ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಎಲ್ಲ ಜನ ಚಲೋ ಟೀ ಪಾಯಿಂಟ್ ಮಾಲಕರು ನಮಗೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ನಾವು ಯಾರನ್ನ ಉಳ್ಕೋಬೇಕಾದ್ರೆ ಕುಟುಂಬದಾಗ ಹೋಗ್ತಾರೆ, ವ್ಯವಸ್ಥೆಯನ್ನು ಮಾಡ್ತಾರೆ. ಹೋಟ್ಲ್ ಹೆಸರು ಈ ಹೋಟೆಲು MP ರೋಡಿಗೆ ಬರುತ್ತೆ, ಬಾಂಬೆ ಹೈವೇ ರೋಡಿಗೆ. ಒಳ್ಳೆ ಮಾಲಕರು ಇದ್ದಾರೆ. ಮುಂಬೈ ಆಗ್ರಾ ನ್ಯಾಷನಲ್ ಹೈವೇ.